ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸರ್ವಮ್ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ಹಾಗಲಕಾಯಿಯ ಕಾಯಿ ರಸ ಅಂತ ಹೇಳ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವೀಟಾಗಿ ಕಹಿ ಆಗಿರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ, ದೋಸೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನ ಮಾಡಿದರು ಯಾವ ರೀತಿಯಲ್ಲಿ ಮಾಡೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಫ್ರೈ ಪ್ಯಾನನ್ನು ಇಟ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅಡುಗೆ ಎಣ್ಣೆಯನ್ನು ಹಾಕಿದ ನಂತರದಲ್ಲಿ ನಾವಿಲ್ಲಿ ಒಣಮೆಣಸನ್ನು ಹಾಕ್ತಾ ಇದ್ದೇವೆ. ಒಂದು 9 ರಿಂದ 10 ಒಣಮೆಣಸನ್ನು ಹಾಕ್ತಾ ಇದ್ದೇವೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ತಿಳ್ಕೊಂಡು ನೀವು ಅಷ್ಟನ್ನು ಹಾಕ್ಬೋದು. ನಂತರದಲ್ಲಿ ನಾವು 1 ಚಮಚದಷ್ಟು ಮೆಂತೆಯನ್ನು ಇದಕ್ಕೆ ಹಾಕ್ತಾ ಇದ್ದೇವೆ. ಈ ರೀತಿಯಾಗಿ ಫ್ರೈ ಆಗಬೇಕು. ಅದಾದ ನಂತರದಲ್ಲಿ ನಾವು 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇವೆ. ಇದು ಹಾಕೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನಂತರದಲ್ಲಿ ನಾವಿಲ್ಲಿ 1 ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೇವೆ. ಉದ್ದಿನಬೇಳೆ ಅದನ್ನ ಹಾಕಿದ ನಂತರ ಫ್ರೈ ಮಾಡಬೇಕು ಈ ರೀತಿಯಾಗಿ. ನಂತರದಲ್ಲಿ ಕರಿಬೇವನ್ನು ಹಾಕ್ತಾ ಇದ್ದೇವೆ. ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಆಗಬೇಕು. ನೋಡಿ, ಇದೀಗ ಫ್ರೈ ಆಯಿತು. ಅದಾದ ನಂತರದಲ್ಲಿ ನಾವೊಂದು ಚಿಕ್ಕ ಪಾತ್ರೆಯನ್ನು ತಗೊಂಡು ಅದಕ್ಕೆ ನೀರು ಹಾಕಿ, ನಂತರದಲ್ಲಿ ಹಾಗಲಕಾಯಿಯನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕಾಗುತ್ತೆ. ಅರಿಶಿನ ಪುಡಿ ಹಾಕಿ ಕುದಿಸಬೇಕಾಗುತ್ತೆ. ಹಾಗೆಯೇ ಉಪ್ಪನ್ನು ಹಾಕಬೇಕು. ಹಾಕಿದ ನಂತರದಲ್ಲಿ ನಾವು ಇದನ್ನು ಚೆನ್ನಾಗಿ ಕುದಿಸಬೇಕಾಗುತ್ತೆ. ಯಾಕಂತಂದರೆ ಇದರಲ್ಲಿರುವಂತಹ ಕಹಿ ಅಂಶ ಹೋಗಬೇಕು, ಇಲ್ಲಾಂದರೆ ತಿನ್ನಲಿಕ್ಕಾಗಲ್ಲ ತುಂಬ ಕಹಿ ಇದ್ದರೆ. ನೋಡಿ, ಇದೀಗ ಕುದೀತಾ ಇದೆ. ಈ ನೀರಿನ ಅಂಶ ಹೋದರೆ ನಮ್ಗೆ ಆವಾಗ ಹಾಗಲಕಾಯಿ ಅನ್ನುವಂಥದ್ದು ಸ್ವಲ್ಪ ಕಹಿ ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದಾದ ನಂತರದಲ್ಲಿ ನಾವು ಹಾಗಲಕಾಯಿಯನ್ನು ಈ ರೀತಿಯಾಗಿ ಸೋಸಬೇಕು, ನೀರನ್ನು ತೆಗಿಬೇಕು ಅದರದ್ದು. ಅಂದರೆ ಅದರ ನೀರಿನಲ್ಲಿ ಕಹಿ ಅಂಶ ಇರೋದ್ರಿಂದ ಅದನ್ನು ನಾವು ತೆಗಿಬೇಕಾಗತ್ತೆ. ನೋಡಿ, ಇದಿವಾಗ ಫುಲ್ ನೀರು ಹೋಗಿರುವಂತಹ ಹಾಗಲಕಾಯಿ. ನಂತರದಲ್ಲಿ ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಎಲ್ಲದನ್ನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡಬೇಕಾಗತ್ತೆ. ಮೆಣಸಿನಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆಯೇ ಕರಿಬೇವನ್ನೆಲ್ಲ ಇದಕ್ಕೆ ಮೆಂತೆ ಇದನ್ನೆಲ್ಲ ಹಾಕಿ ಇದನ್ನ ನಾವು ಗ್ರೈಂಡ್ ಮಾಡಬೇಕು. ನೋಡಿ, ಇದರ ಪುಡಿ ರೆಡಿ ಆಯಿತು. ಇದು ಸಾಂಬಾರು ಪುಡಿ. ಇದಕ್ಕೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಂತರದಲ್ಲಿ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಹುಣಸೆ ರಸವನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ. ಹುಣಸೆ ರಸನ ಹಾಕಿದ ನಂತರದಲ್ಲಿ ನಾವಿಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೇವೆ. ನಿಮಗೆ ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ಬೆಲ್ಲವನ್ನು ಹಾಕ್ತಾ ಇದ್ದೇವೆ. ಹಾಕಿದ ನಂತರದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡಬೇಕು. ಇದು ಕುದಿ ಬರಬೇಕು, ಅಂದರೆ ಬೆಲ್ಲವೆಲ್ಲ ಕರಗಿ ಕುದಿ ಬರಬೇಕು. ನೋಡಿ, ಇದಾಗಿದೆ. ಇದಾದ ನಂತರದಲ್ಲಿ ನಾವು ಆವಾಗಲೇ ಮಾಡಿಕೊಂಡಿರುವಂತಹ ಪುಡಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರದಲ್ಲಿ ಹಾಗಲಕಾಯಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಎಷ್ಟು ದಪ್ಪ ಬೇಕಾದರೂ ಅಷ್ಟು ದಪ್ಪ ಬರುತ್ತೆ. ನೀವು ಎಷ್ಟು ಬೇಕಾದ್ರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಊಟಕ್ಕೆ, ಪೂರಿಗೆ, ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಇದು ಅಷ್ಟು ನಿಮಗೆ ನೀವು ಮಾಡಿ ನೋಡಿ, ಕಹಿ ಬರೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ, ಇದು ಇವಾಗ ನಾನು ದೋಸೆಗೆ ಹಾಕ್ಕೊಂಡು ತಿಂತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ನೆಂಟರಿಷ್ಟರಿಗೂ ಕೂಡ ನೀವು ಇದನ್ನು ತಿಳಿಸ್ಬೋದು. ಈ ರೀತಿಯಲ್ಲೂ ಮಾಡ್ತಾರಾ ಅನ್ನೋದನ್ನು ಕೂಡ ನೀವಿಲ್ಲಿ ತಿಳಿಸಬಹುದು. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್.